ಒಳ್ಳೆ ಸಿನಿಮಾ ಯಾರಿಗ್ ಬೇಕು ಅಂತ ನನ್ನ ಪ್ರಶ್ನೆ. ಒಂದ್ ಒಳ್ಳೆ ಸಿನಿಮಾ ಮಾಡೋಣ, ಒಂದ್ ಒಳ್ಳೆ ಕತೆ ಮಾಡೋಣ. ಒಳ್ಳೆ ಕತೆ ಯಾರಿಗ್ ಬೇಕು ಅಂತ ನನ್ನ ಮೊದಲನೇ ಪ್ರಶ್ನೆ. ಒಳ್ಳೆ ಕತೆ ಪ್ರೇಕ್ಷಕರು ಬೇಕಾ? ಖಂಡಿತ ಬೇಕಿಲ್ಲ. ಯಾಕಂದ್ರೆ ಪ್ರೇಕ್ಷಕರು ಫಸ್ಟ್ ಸಿನಿಮಾ ಸ್ಟಾರ್ಗಳು ನೋಡ್ತಾರೆ, ಫಸ್ಟ್ ಸಿನಿಮಾ ಹೆಸರು ನೋಡ್ತಾರೆ, ಫಸ್ಟ್ ದೂರ ಸಿನಿಮಾಗಳನ್ನ ನೋಡ್ತಾರೆ. ಒಳ್ಳೆಯ ಸಿನಿಮಾಗಳು, ಉತ್ತಮ ಕತೆ ಇರುವ ಕಂಟೆಂಟ್ ಇರುವ ಸಿನಿಮಾಗಳು ಸದ್ಯಕ್ಕೆ ಪ್ರೇಕ್ಷಕ ದೂರ ಇರ್ತಾನೆ. ಅವ್ನು ಗ್ಯಾರಂಟಿ ಏನು, ಎಂಟರ್ಟೈನ್ಮೆಂಟ್ ಇರೋದು ಸ್ಟಾರ್ ಸಿನಿಮಾಗಳಲ್ಲಿ. ಅದಕ್ಕೆ ಫಸ್ಟ್ ದಿನ ಯಾವುದೇ ಸ್ಟಾರ್ ಸಿನಿಮಾ ಕೂಡ ಫಸ್ಟ್ ದಿನ ಅಂತ ಹೌಸ್ಫುಲ್ ಆಗುತ್ತೆ. ಸೊ ಪ್ರೇಕ್ಷಕರು ಬೇಡ ಅಂತ ನಾವು ಪಕ್ಕಕ್ಕೆ ಇಟ್ಬಿಡೋಣ. ಇನ್ನು ಒಳ್ಳೊಳ್ಳೆ ಕತೆ ಇರೋದು ಸ್ಯಾಟಲೈಟ್ ಅವ್ರು ಬೇಕಾ? ಎರಡನೇ ಪ್ರಶ್ನೆ. ಸ್ಯಾಟಲೈಟ್ ಅವ್ರು ತಗೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಕತೆ ಇಲ್ಲಬೇಕು, ಅವ್ರಿಗೆ ಬೇಕಿರೋದೇ ಸ್ಟಾರ್. ಅವ್ರಿಗೆ ಸ್ಟಾರ್ ಬೇಕು, ಅದ್ದೂರಿ ಸಿನಿಮಾ ಇರಬೇಕು ಅವ್ರಿಗೂ. ಸೊ ಹಾಗೆ ಅವ್ರಿಗೂ ಬೇಡ. ಸರಿ, ನೆಕ್ಸ್ಟ್ OTT ಬರೋಣ. ಒಳ್ಳೆ ಸಿನಿಮಾ ಯಾರು OTT ಅವ್ರಿಗೆ ಬೇಕಾ? ನನ್ನ ಮೊದಲನೇ ಪ್ರಶ್ನೆ. OTT ಅವ್ರು ಬೇಡ. ಯಾಕಂದ್ರೆ ಅವರು ಅಗೈನ್ ಅವರು ಕೂಡ ಸ್ಟಾರ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರಿಗೂ ಒಳ್ಳೆ ಕತೆ ಸಿನಿಮಾ ಬೇಡ, ಕಂಟೆಂಟ್ ಸಿನಿಮಾ ಬೇಡ, ಅವ್ರಿಗೂ ಸ್ಟಾರ್ ಸಿನಿಮಾ ಬೇಡ. ಇದು ಬೇಡ. ನೆಕ್ಸ್ಟ್ ಒಳ್ಳೆ ಸಿನಿಮಾ ಏನೋ ಡಬ್ಬಿಂಗ್ ರೈಟ್ಸ್ ಅವ್ರಿಗೆ ಬೇಕಾ? ಅವ್ರಿಗೂ ಬೇಡ. ಹೇಳಿ, ಈಗ ನೀವು ಕಂಟೆಂಟ್ ಸಿನಿಮಾ ಮಾಡ್ತೀರಾ, ಸ್ಟಾರ್ ಸಿನಿಮಾ ಮಾಡ್ತೀರಾ? ಯಾರಿಗ್ ಬೇಕು? ಈಗ ಯಾರು ಈಗ ನನ್ಗೆ ಬೇಕಪ್ಪ ಒಳ್ಳೆ ಕಂಟೆಂಟ್ ಸಿನಿಮಾ ಕೊಡು ಅಂತಂದು ಕೇಳೋರು ಇದ್ರೆ ಅವ್ರಿಗೆ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡ್ಬೇಕು. ನಮ್ಗೆ ಅವಾಗ ಒಂದು ಪ್ರಶ್ನೆ ಕಾಡುತ್ತೆ, ಯಾಕೆ ಸಿನಿಮಾ ಹೋಗ್ತು, ಯಾಕೆ ಸಿನಿಮಾ ಹೋಗ್ಲಿಲ್ಲ, ಯಾಕೆ ಸಿನಿಮಾ ಓಡುತ್ತೆ, ಯಾಕೆ ಸಿನಿಮಾ ಓಡಲ್ಲ, ಯಾವ ಸಿನಿಮಾ ಇಷ್ಟು ಜನ ಇಷ್ಟಪಡ್ತಾರೆ, ಇದು ಒಂದು ಪ್ರಶ್ನೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಈ ಸಿನಿಮಾದಲ್ಲಿ ಏನಿರ್ಬೋದು ಅಂತ ಕುತೂಹಲ. ಹಾಗೆ ಸಿನಿಮಾ ನೋಡುವಂತರ ಖುಷಿ ಆಗುತ್ತೆ ನನಗೆ. ಅಂದ್ರೆ ನನ್ನ ಟೈಮ್ ಪಾಸ್ ಆಗೋದ್ರ ಜೊತೆಗೆ ಏನೋ ಒಂದಷ್ಟು ಕಲಿಯೋದಿರುತ್ತೆ ಅಂತ ಅನ್ಸುತ್ತೆ. ಆಡಿಯನ್ಸ್ ಇಲ್ಲ ಅಂತ ಹೇಳ್ತೀವಿ ನಾವು, ಆದ್ರೆ ಯಾವುದೇ ಸ್ಟಾರ್ ಸಿನಿಮಾ ನೋಡಿ 6 ಗಂಟೆಗೆ ಶೋ ಮಾಡ್ತೀವಿ. ನೀವು ಆಡಿಯನ್ಸ್ ಇಲ್ಲ ಅಂದ್ರೆ 6 ಗಂಟೆಗೆ ಹೆಂಗ್ ಶೋ ಮಾಡ್ತೀರಿ? 6 ಗಂಟೆಗೆ ನೀವು ಧೈರ್ಯ ಇದೆಯಲ್ವಾ? 200 ರೂಪಾಯಿ 300 ರೂಪಾಯಿ ಟಿಕೆಟ್ ಕೊಟ್ಟು 6 ಗಂಟೆಗೆ ಬರ್ತಾರೆ. ಸಂಜೆ ರಾತ್ರಿ 10:30 ಶೋ ನೋಡಿದೀನಿ ನಾನು. 10ವರೆಗೂ ಜನ ಇದ್ದಾರೆ, 10ವರೆಗೂ ಜನ ಇದಾರೆ, 6 ಗಂಟೆ ಅಂದ್ರೆ ಆಡಿಯನ್ಸ್ ಇದಾರೆ ಅಂತ ಆಯ್ತಲ್ಲ. ಅವ್ರನ್ನ ತಡೆದ್ ನಿಲ್ಲಿಸ್ತಾರೆ ಫ್ಯಾಕ್ಟರ್ ಬೇರೆ ಇದೆ. ಅದನ್ನ ನಾವು ಕಂಡುಹಿಡ್ಕೋಬೇಕು. ಯಾವಾಗ ಈಗ ಆಗತ್ತೆ, ನಾನು ಅವಾಗ ಹೇಳ್ದೆ, ಯಾವಾಗ ಈ ತರದ್ದು ನಡೀತೆ ಒಂದು ಸಂಸ್ಥೆಯಲ್ಲಿ, ಒಂದು ಯೂಟ್ಯೂಬ್ ವಾಹಿನಿಲಿ ಯಾವಾಗ ಆಗುತ್ತೆ ಅಂದ್ರೆ ಫಿಲ್ಮ್ ಮೇಕರ್ ಆಗಿರ್ಬೇಕು. ಸಿನಿಮಾ ಮಾಡಿ ಅದ್ರ ಕಷ್ಟಗಳು ಗೊತ್ತಿರ್ಬೇಕು. ಸಿನಿಮಾದಲ್ಲಿ ಎಲ್ಲೆಲ್ಲಿ ಎಡುತ್ತೀವಿ ಅಂತ ಗೊತ್ತಿರ್ಬೇಕು. ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇದನ್ನ ನೀವು ಇಷ್ಟು ಸಶಕ್ತವಾಗಿ ಮಾಡಕ್ಕಾಗಲ್ಲ. ನಾನು ಅದನ್ನ ಗಮನಿಸಿದೀನಿ. ಯಾಕಂದ್ರೆ ನೀವು ಸಿನಿಮಾ ಮಾಡಿದಿರಿ, ಸಿನಿಮಾದ ಓಡಾಟ ಗೊತ್ತು, ರಿಲೀಸ್ ಓಡಾಟ ಗೊತ್ತು, ಡಬ್ಬಿಂಗ್ ಓಡಾಟ ಗೊತ್ತು, ಸ್ಟಾರ್ಗಳ ಜೊತೆ ಮಾತಾಡಿದಿರಿ, ಎಲ್ಲಾ ತರದ ನಿಮ್ಮ ತಂಡಕ್ಕೆ ಗೊತ್ತಿರೋದ್ರಿಂದ ನೀವೇನ್ ಮಾಡ್ತೀರಿ, ನೀವು ಮಾಡ್ತಾ ಇದ್ದೀರಿ. ತುಂಬಾ ಚೆನ್ನಾಗಿದೆ ಕೆಲಸ. ಪೈರಸಿ ನಮಗಿಂತ ದೊಡ್ಡ ಸಮಸ್ಯೆ ಸ್ಟಾರ್ಗಳಿಗೆ. ಅವ್ರ ಕೆಳಗಡೆ ಬರ್ಬೇಕು. ಟಿಕೆಟ್ ದರ ನಮ್ಮಿಂದ ದೊಡ್ಡ ಸಮಸ್ಯೆ ಅವ್ರಿಗೆ. ಯಾಕೆ ನಮ್ ಪಿಕ್ಚರ್ ಬರೋದೇ ಕಡಿಮೆ, ನಾವು ಅಷ್ಟು ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಅವ್ರು ತುಂಬಾ ಜನ ಇದಾರೆ. ನಾನು ಹೇಳ್ತೀನಿ, ಫ್ಯಾನ್ಗಳು ಅಂತ ನಾವೆಲ್ಲ ಫ್ಯಾನ್ಗಳು. ನನ್ ಯಾಕೆ ಸುಲಿತೀರಿ ನೀವು? ನಿಮ್ ಅಭಿಮಾನ ಇಟ್ಕೊಂಡದೇ ತಪ್ಪ. ಫಸ್ಟ್ ದಿನ ಹೋಗ್ಬೇಕು ಅನ್ಕೊಂಡದೇ ತಪ್ಪ. ನಾನು ಕಡಿಮೆ ಮಾಡ್ತೀನಿ, ನೀವೆಲ್ಲ ನನ್ನ ಸಿನಿಮಾ ಕಡಿಮೆ ಮಾಡ್ತೀನಿ ಫಸ್ಟ್ ದಿನ, ನನ್ನ ಫ್ಯಾನ್ಗಳು ನೋಡ್ಲಿ ಅಂತ. ಅವ್ರ ಪ್ರೀತಿ ಬರ್ಲಿ.